ನೀನಾದನ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಂಚಿಕೆ ಶುರು ಆದಾಗ ಪೊಲೀಸ್ ಸ್ಟೇಷನ್ನಿಂದ ಈ ಗುಲಾಬಿನ ನಮ್ಮ ವಿಕ್ರಮ್ ಮತ್ತು ವೇದ ಇಬ್ಬರು ಬಿಡಿಸ್ಕೊಂಡು ಬಂದಿರ್ತಾರೆ. ಹೊರಗೆ ಬಂದಿದ್ದ ತಕ್ಷಣವೇ ಇವಳು ನಮ್ಮ ಗುಲಾಬಿ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸಪ್ಪೆ ಇರ್ತಾಳೆ. ಅದಕ್ಕೆ ವೇದ ಇದ್ದವಳು, ಯಾಕೆ ಏನಾಯಿತು ಗುಲಾಬಿ, ಯಾಕೆ ಬೇಜಾರಲ್ಲಿದ್ದೀರಾ ಅಂತ ಕೇಳಿದಾಗ ಏನಂತ ಹೇಳೋದು ವೇದ ಅವರೇ, ನನ್ನ ಬದುಕಲ್ಲಿ ಎಷ್ಟೆಲ್ಲ ಆಗೋಯ್ತು, ನೀವಿಬ್ಬರು ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ನಾನು ಏನಾಗಬೇಕಿತ್ತು, ಹಾಗೆ ಹಿಂಗೆ ಅಂತ ನಾಟಕ ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕೆ ವೇದ ಇದ್ದವಳು, ಈಗೆಲ್ಲ ಸರಿಯೋಯ್ತಲ್ಲ, ನಾಳೆ ನಿಮ್ಮ ಮದುವೆ ಇದೆ, ನೀವು ಈ ಥರ ಎಲ್ಲ ಬೇಜಾರಾಗಿರ್ಬೋದು, ಇರಬಾರ್ದು, ಖುಷಿಯಾಗಿರಿ, ಹಾಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಈ ಗುಲಾಬಿ ಇದ್ದವಳು, ನಾಳೆ ಇವತ್ತು ಆಗಬೇಕಿತ್ತು ನನ್ನ ಮದುವೆ, ಆದರೆ ಕ್ಯಾನ್ಸಲ್ ಆಯಿತು, ಪೊಲೀಸ್ ಸ್ಟೇಷನಿಗೆ ಬರಬೇಕಾಯ್ತು, ನಾಳೆ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇಲ್ಲ, ನನಗೆ ನಂಬಿಕೆ ಇಲ್ಲ ಅಂತ ಗುಲಾಬಿ ಅಂತಾಳೆ. ಅದಕ್ಕೆ ವಿಕ್ರಮ್ ಇದ್ದವರು, ಯಾಕೆ ಗ್ಯಾರಂಟಿ ಇಲ್ಲ, ಯಾಕೆ ನಂಬಿಕೆ ಇಲ್ಲ, ಯಾರೇ ಅಡ್ಡ ಬಂದ್ರೂ ನಿಮ್ಮ ಮದುವೆ ಆಗೇ ಆಗುತ್ತೆ, ನೀವು ಯೋಚನೆ ಮಾಡಬೇಡಿ, ನೀವು ಖುಷಿಯಾಗಿರಿ, ನನಗೆ ಅದಕ್ಕೆ ಆಗಬೇಕಾಗಿರೋರು ನೀವು, ನಮ್ಮ ಅಣ್ಣನ ಹೆಂಡ್ತಿ ಆಗಿರಬೇಕಾಗಿರೋರು ನೀವು ಅಂತ ವಿಕ್ರಮ್ ಅಂತಾನೆ. ಅದಕ್ಕೆ ಮದುವೆ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ, ಇವಾಗ ವೀರ ನೋಡಿದ್ರೆ ನನ್ನ ವಿರುದ್ಧ ನನಗೆ ತಾಳಿ ಕಟ್ಟಬೇಕಾಗಿರೋನೆ, ನನ್ನನ್ನು ಪ್ರೀತಿಸಿದವನೇ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ನನಗೆ ಒಳಗಾಕ್ಸ್ತಾ, ನಿಮ್ಮಪ್ಪ ಬಿಡ್ತಾರ ಈ ಮದುವೆಗೆ ಅಂತಂದಾಗ, ಅಪ್ಪ ಅಲ್ಲ, ಅವ್ರ ಅಪ್ಪನ ಸತ್ತೋಗಿರೋರ ಅಪ್ಪ ಬಂದ್ರೂ ಈ ಮದುವೆ ತಡೆಯೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ, ನೀವು ಆರಾಮಾಗಿರಿ, ಖುಷಿಯಾಗಿರಿ, ನಾನಿದ್ದೀನಿ ಅಂತ ವಿಕ್ರಮ್ ಮತ್ತು ವೇದ ಇಬ್ಬರೂ ಗುಲಾಬಿಗೆ ಪಾಪ ಪ್ರಾಮಿಸ್ ಮಾಡ್ತಾರೆ. ಅವಳ ನಾಟಕ ಗೊತ್ತಿಲ್ದಿರ ಪ್ರಾಮಿಸ್ ಮಾಡ್ತಾರೆ. ಗುಲಾಬಿ ಅವರಿಬ್ಬರು ಬನ್ನಿ ಕಾರತ್ ಬನ್ನಿ ಅಂತ ಅಂದಾಗ ಗುಲಾಬಿ ಹಂಗೆ ಒಳಗೆ ಒಂಥರ ಈ ರಾಕ್ಷಸ ನಗು ಅಂತಾರಲ್ಲ ಹಂಗೆ ನಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮನೆಯವರೆಲ್ಲ ಕೂತಿರ್ತಾರೆ. ದಾಮೋದರ ಇದ್ದವರು ವೀರನ ಕೆನ್ನೆಗೆ ಒಂದು ಚಟಾರನಾಗಿ ಬಾರಿಸಿ, ಎಲ್ಲ ಕೊಣೋ ಈ ದಡ್ಡ ನನ್ನ ಮಗನೇ, ಅವಳು ಆ ಗುಲಾಬಿ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಹತ್ರ ಫಸ್ಟ್ ಮಾತಾಡಬೇಕಿತ್ತು, ಯಾವ ಥರ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಐಡಿಯಾನ ನಾನು ನಿನಗೆ ಹೇಳ್ಕೊಡ್ತಿದ್ದೆ, ಹೋಗಿ ಆ ಮನೆ ಕೆಲಸದವಳು, ಹೋಗಿ ಆ ಕಸದವಳಿಗೆ ನನ್ನ ಮಗ ಅಂತ ಹೇಳೋಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ವೀರನ ಮೇಲೆ ರೇಗಾಡ್ತಾ ಇರ್ತಾನೆ. ಪಾಪ ಇವಾಗ ನನಗೆ ಯಾಕೆ ಕೊಡ್ದಿದ್ದು, ನಾನೇನು ಮಾಡಿದ್ದೀನಿ, ನನ್ನ ಮೇಲೆ ಯಾಕೆ ರೇಗಾಡ್ತಿರೋದು ಅಂತ ವೀರ ಕೇಳಿದಾಗ, ನೀನು ಇನ್ನೂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ವೀರಂಗೆ ದಾಮೋದರ ಬೈತಾ ಇದ್ದಾಗ ತಾತ ಇದ್ದವರು, ಲೇ ದಾಮೋದರ, ನೀನು ನಿಜವಾಗ್ಲೂ ಗಂಡಸೆ ಆಗಿದ್ದರೆ ಆ ವೇದ ಗುಲಾಬಿ ಇಬ್ಬರನ್ನು ಮನೆ ಒಳಗೆ ಬಿಟ್ಕೊಬೇಡ ಕಣ ಅಂತ ಇನ್ನೂ ತಾತ ಹೇಳ್ಕೊಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ವೇದ ಮತ್ತು ಗುಲಾಬಿ ವಿಕ್ರಮ್ 3 ಜನನು ಮನೆ ಒಳಗಡೆ ಬರ್ತಾ ಇರ್ತಾರೆ. ಆವಾಗ ದಾಮೋದರ, ನಿಂತ್ಕೊಲ್ಲೇ, ನಿನ್ನ ಮನೆ ಒಳಗಡೆ ಬರಬೇಡ ಅಂತೇಳಿ ಜೋರು ಮಾಡ್ತಾನೆ. ಆವಾಗ ವೇದ ಇದ್ದವಳು, ಯಾಕೆ ಗುಲಾಬಿ ಯಾಕೆ ಹೊರಗಿರಬೇಕು, ಅವಳನ್ನು ಮನೆ ಒಳಗಡೆ ತಡೆಯೋದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಂತಂದಾಗ, ನಿಂತ್ಕೊ ಅಲ್ಲೇ, ಮನೆ ಒಳಗಡೆ ಬರಬೇಡ ಅಂತಂದಿದ್ದು ಗುಲಾಬಿಗಲ್ಲ ನಿನಗೆ ಅಂತ ವೇದಗೆ ಅಂತಾನೆ. ಅದಕ್ಕೆ ವಿಕ್ರಮ್ ಇದ್ದವನಿಗೆ ಸಿಟ್ಟು ಬರುತ್ತೆ. ಯಾಕೆ ಪಾಪ ಅವ್ರೇನು ಮಾಡಿದ್ರು, ಅವ್ರು ಯಾಕೆ ಮನೆ ಒಳಗೆ ಬರಬಾರ್ದು ಅಂತಂದಾಗ, ಅವಳು ಮಾಡಿರೋದಿನ್ನು ಸಾಲ್ವ, ಇಲ್ಲಿ ನೋಡಿದ್ರೆ ಮೀಡಿಯಾದಲ್ಲಿ ನಮ್ಮೆಲ್ಲರ ಮರ್ಯಾದೆ ತೆಗೆದ್ಲು, ಈಗ ಪೊಲೀಸ್ ಸ್ಟೇಷನಲ್ಲಿ ಮರ್ಯಾದೆ ತೆಗಿಯೋಕೆ ಹೋಗಿದ್ದಾಳ, ನಿನ್ನ ಹೆಂಡ್ತಿಗೆ ಹೇಳು, ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರೋಕೆ ಹೇಳು, ಈ ಮನೆ ಒಳಗೆ ಅವಳಿಗೆ ಜಾಗ ಇಲ್ಲ ಅಂತೇಳು, ನೀನು ಹಿಂಗೆ. ಅದಕ್ಕೆ ನಮ್ಮ ವೇದ ಇದ್ದವಳು, ಅಲ್ಲ ವೀರ ಭಾವ ಮಾಡಿದ್ದು ಸರಿನಾ ಮಾವ, ಮದುವೆ ಮೋಸ ಮಾಡಿ ಮದುವೆ ಆಗಬೇಕಾಗಿತ್ತು ತಾನೆ, ಮದುವೆ ಆಗೋದು ಬಿಟ್ಟು ಮಾಡಿರೋ ತಪ್ಪು ಮೇಲೆ ಇನ್ನೊಂದು ತಪ್ಪು ಮತ್ತೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಬೇಕಿತ್ತು, ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ವೇದ ಅಂದಾಗ, ನಿಂದು ಜಾಸ್ತಿ ಆಯಿತು, ನೀನು ಹಿಂಗೆ ಮಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಕುತ್ತಿಗೆ ಹಿಚ್ಕಿ ಅಂತ ದಾಮೋದರ ಅಂತಾನೆ. ಅದಕ್ಕೆ ವೇದ ಇದ್ದವಳು, ಯಾಕೆ ಸಾಯಿಸ್ತೀರಾ, ನ್ಯಾಯ ಪರ ಓಡಾಡಿದ್ರೆ ಸಾಯಿಸ್ತೀರಾ, ಅವಳು ಮದುವೆ ನಾಳೆ ನಡೆಯುತ್ತೆ, ಅದು ಯಾರು ತಡೀತೀರಾ, ನಾನು ನೋಡ್ತೀನಿ ಅಂತ ಚಾಲೆಂಜ್ ಮಾಡಿದಾಗ ದಾಮೋದರಂಗೆ ಸಿಟ್ಟು ಬರುತ್ತೆ. ಅವಳ ಮೇಲೆ ರೇಗಾಡಕ್ಕೆ ಹೋದಾಗ ಇವನ್ ವಿರುದ್ಧ ನಮ್ಮ ವಿಕ್ರಮು ಅಡ್ಡ ನಿಲ್ತಾನೆ. ಅವಳನ್ನು ಟಚ್ ಮಾಡಿ ನೋಡಿ ಹಾಗೆ ಹಿಂಗೆ ಅಂತ ಅಂದಾಗ, ಏನೋ ಹೊಡಿತೀಯನೋ, ನಾನು ಕಣೋ ನಿಮ್ಮಪ್ಪ, ನೀನಲ್ಲ ನಮ್ಮಪ್ಪ ಅಂತೇಳಿ ಹಂಗೆ ಎದುರಿಗೆ ಹೋಗೇ ಬಿಡ್ತಾನೆ ದಾಮೋದರ. ವಿಕ್ರಮ್ ಇಬ್ಬರು ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ ನಡೆಯುತ್ತೆ. ಏನೋ ಹೊಡಿತೀನೋ ಅಂದ್ಕೊಂಡು ದಾಮೋದರ ಹೋದಾಗ, ಬೇಡ ಪಪ್ಪ ಅಂತಂದು ಲೇ ಅಂತ ಕಿರ್ಚೇ ಬಿಡ್ತಾನೆ ಅವ್ರ ಅಪ್ಪಂಗೆ. ವಿಕ್ರಮ್ ಲೇ ಅಂತ ಅಂತಾನೆ. ಮನೆಯವರೆಲ್ಲ ಶಾಕು. ಅಷ್ಟೊತ್ತಿಗೆ ಪೊಲೀಸ್ ಅವ್ರು ಕೂಡ ಪ್ರೆಸೆಂಟ್ ಆಗಿಬಿಡ್ತಾರೆ. ಪೊಲೀಸ್ ಅವ್ರು ಬಂದು ವೀರಂಗೆ ಜೋರು ಮಾಡ್ತಾರೆ, ಅಲ್ಲ ವೀರ ಅವರೇ, ನೀವೇನು ಪೊಲೀಸ್ ಕಂಪ್ಲೇಂಟು, ಪೊಲೀಸ್ ಸ್ಟೇಷನು ಇದನ್ನೆಲ್ಲ ನಿಮಗೆ ಹೆಂಗೆ ಬೇಕೋ ಹಂಗಂಗೆ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀರಾ, ನೀವು ಪೊಲೀಸ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ ಅಂತ ಜೋರು ಮಾಡ್ತಾರೆ. ಆವಾಗ ವೀರ ಸರ್ ಅದು ಇದು ಅಂತ ಏನೇನೋ ಹೇಳಕ್ಕೆ ಹೋಗ್ತಾನೆ. ಪೊಲೀಸವ್ರು ಇದ್ದವರು, ಮುಚ್ಚಡಿ ಬಾಯಿನ ಸಾಕು, ನಿಮಗೆ ಹೆಂಗೆ ಬೇಕೋ ಹಂಗೆ ಕಂಪ್ಲೇಂಟ್ ಕೊಡ್ಬೋದು ಅಂತ ತಿಳ್ಕೊಂಡಿದ್ದೀರಾ, ಆ ಹುಡುಗಿಗೆ ಮೋಸ ಮಾಡಿದ್ದೀರಾ ತಾನೆ ನೀವು, ವೇದ ಅವರು ಆ ಗುಲಾಬಿಗೆ ಏನಾದರೂ ತೊಂದರೆ ಆದರೆ ವೀರ ಭಾವನೆ ಕಾರಣ ಅಂತ ಹೇಳ್ಬಿಟ್ಟು ನಮಗೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವೇನಾದರೂ ನಿಮ್ಮಿಂದ ಆ ಗುಲಾಬಿಗೆ ಏನಾದರೂ ಪ್ರಾಬ್ಲಮ್ಮು ತೊಂದರೆ ಆಯಿತು ಅಂತಂದರೆ ಅದು ಅದಕ್ಕೆ ನೀವೇ ಕಾರಣ ಅಂತ ವೇದ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸವ್ರು ಹೇಳಿದಾಗ ಸಿಟ್ಟು ಬಂದ್ಬಿಡುತ್ತೆ ನಮ್ಮ ವೀರಂಗೆ. ಹಂಗೆ ವೇದನ ಮುಖ ನೋಡ್ತಾನೆ. ಅದಾದಮೇಲೆ ತಾತ
ಇದ್ದವರು ಇದು ನಮ್ಮನೆ ಸಮಸ್ಯೆ ನಾವೇ ಕೂತು ಬಗೆಹರಿಸ್ಕೋತೀವಿ ಸರ್, ನೀವಿನ್ನು ಹೋಗಿ ಅಂತೇಳಿ ತಾತ ಅನ್ನೋಕ್ಕೆ ಬಂದಾಗ ಅದೆಂಗ್ರಿ ಹೋಗಕ್ಕೆ ಬರುತ್ತೆ, ನಮಗೆ ಕಂಪ್ಲೇಂಟ್ ಆಗಿದೆ ಅಂತಂದಮೇಲೆ ವಿಚಾರಣೆಗೆ ನೀವೆಲ್ಲ ಬರಬೇಕಾಗುತ್ತೆ, ನೀವು ದಾಮೋದರ ಅವರು ವೀರ ಅವರು ಬರಬೇಕಾಗುತ್ತೆ ಅಂತ ಅಂದಾಗ ವೇದ ಇದ್ದಳು ಅಯ್ಯೋ ಬೇಡ ಸರ್, ಈ ವೀರಭಾವ ಏನಾದರೂ ಈ ಗುಲಾಬಿನ ಮದುವೆ ಆಗ್ತೀನಿ ಅಂತ ಅಂದರೆ ನಾನು ಈ ಕಂಪ್ಲೇಂಟ್ನ ವಾಪಸ್ ತಗೋತೀನಿ ಅಂತ ಅಂತಾಳೆ. ದಾಮೋದರ ಯಾವುದೇ ಕಾರಣಕ್ಕೂ ನಡೆಯಲ್ಲ ಈ ಮದುವೆ ಅಂತಂದಾಗ ಪೊಲೀಸವರು ಯಾಕೆ ನಡೆಯಲ್ಲ, ಮೋಸ ಮಾಡಿದ್ದಾರೆ ತಾನೇ, ಅವ್ರನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟು ಮೋಸ ಮಾಡಿದ ಮೇಲೆ ಯಾಕೆ ಮದುವೆ ಆಗಲ್ಲ, ನಾವೇ ನಿಂತು ಮದುವೆ ಮಾಡಿಸ್ತೀವಿ ಅಂತ ಪೊಲೀಸವರು ಅಂತಾರೆ. ಅದಕ್ಕೆ ಭಾಸ್ಕರ್ ಅವರು ಇದ್ದವರು ಸರಿ ಆಯಿತು ನಾವೇ ಮದುವೆ ಮಾಡಿಸ್ತೀವಿ, ಈ ಮದುವೆ ಇಟ್ಟಿರೋ ಮುಹೂರ್ತದಲ್ಲಿ ನಾಳೆ ದೇವಸ್ಥಾನದಲ್ಲಿ ಖಂಡಿತ ಆಗುತ್ತೆ ಅಂತ ಭಾಸ್ಕರ್ ತಾತ ಪೊಲೀಸವ್ರಿಗೆ ಹೇಳಿದಾಗ ಮನೆಯವರೆಲ್ಲ ಶಾಕು. ದಾಮೋದರ ಇದ್ದವನು ಅಪ್ಪ ಏನು ಹೇಳ್ತಿದ್ದೀರಾ ನೀವು ಅಂತಂದಾಗ ಸುಮ್ಮನಿರೋ ನೀನು ಇಲ್ಲ ಅಂತಂದರೆ ನಾವೆಲ್ಲ ಮುದ್ದೆ ಮುರಿಬೇಕಾಗುತ್ತೆ, ನೋಡಿ ಸರ್ ನಾಳೆ ಇವರಿಬ್ಬರು ಮದುವೆ ಆಗುತ್ತೆ, ಅದಕ್ಕೆ ನಾನೇ ಸಾಕ್ಷಿ, ನಾನೇ ಮದುವೆ ಮಾಡಿಸ್ತೀನಿ ಅಂತ ತಾತ ಒಪ್ಕೊಂತಾರೆ. ಅದಕ್ಕೆ ಪೊಲೀಸವರು ಅದಕ್ಕೆ ನಾವು ಹೆಂಗೆ ನಂಬೋದು ನಿಮ್ಮನ್ನು ವೇದ ಅವರೇ, ಇವ್ರದ್ದು ಮದುವೆ ಆದಮೇಲೆ ಬಂದುಬಿಟ್ಟು ನೀವು ನನಗೆ ಅಪ್ಡೇಟ್ ಮಾಡಬೇಕು ಆಯಿತಾ ಅಂತ ಪೊಲೀಸವ್ರು ಅಂತಾರೆ. ಸರಿ ಸರ್ ಆಯಿತು ಅಂತ ವೇದ ಅಂತಾಳೆ. ಅದಾದಮೇಲೆ ವಿಧಿ ಇಲ್ದಿರ ವೀರ ಮತ್ತು ದಾಮೋದರ ಇಬ್ಬರು ಕೂಡ ಮದುವೆಗೆ ಒಪ್ತಾರೆ. ನಾಳೆನೇ ಮದುವೆ ಅಂತ ತಾತ ಕೂಡ ಹೇಳ್ತಾರೆ. ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ. ಅಂದರೆ ಈ ಗುಲಾಬಿಗೆ, ವೇದಂಗೆ, ವಿಕ್ರಮಂಗೆ, ಬಾಲಮುನ್ನುಗೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ. ವೇದ ಕೂಡ ನೀನೇನು ಭಯಪಡಬೇಡ, ಎಲ್ಲರೂ ಒಪ್ಪಿದ್ದಾಯ್ತು ತಾನೇ, ನೀನು ಖುಷಿಯಾಗಿರು ಅಂತ ಹೇಳ್ತಾಳೆ. ಪಾಪ ಗುಲಾಬಿ ಪ್ಲ್ಯಾನು ವಿಕ್ರಮು ಮನೆಯವರು ಯಾರಿಗೂ ಗೊತ್ತಿರಲ್ಲ. ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಗುಲಾಬಿ ಫುಲ್ಲು ಹಂಗೆ ಖುಷಿ ಅಂದರೆ ಖುಷಿ ಅವಳಿಗೆ. ಇನ್ನೊಂದು ಕಡೆ ಒಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮದುವೆಗೆ ಅಂತ ಎಲ್ಲರೂ ಬಂದಿರ್ತಾರೆ ಮನೆಯವರೆಲ್ಲ. ಅಲ್ಲಿ ಹಾರ ತಗೊಳ್ಳೋಕ್ಕೆ ಅಂತ ವೇದ ಮತ್ತು ವಿಕ್ರಮ್ ಇಬ್ಬರು ಬರ್ತಿರ್ತಾರೆ. ಅಲ್ಲಿ ಜುಗ್ಗಾಣಿತನ ಮಾಡ್ತಾ ಇರ್ತಾಳೆ. ಹಾರಕ್ಕೆ ಎಷ್ಟು, ತೆಂಗಿನಕಾಯಿಗೆ ಎಷ್ಟು, ಬಾಸಿಂಗಕ್ಕೆ ಎಷ್ಟು, ಅಣ್ಣ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ನಾನು ಇನ್ನೂ ಸಾಮಾನು ತಗೊಳ್ಳೋದಿದ್ದೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಯಾಕೆ ಇಷ್ಟೊಂದು ಜುಗ್ಗಾಣಿ ಮಾಡ್ತೀಯಾ ವೇದ ಅಂತ ಹೇಳ್ಬಿಟ್ಟು ಅಲ್ಲೇ ಫೋನ್ಪೇ ಮಾಡೋಕ್ಕೆ ಹೋಗ್ತಾನೆ. ಅವಾಗ ನಮ್ಮ ವಿಕ್ರಮ್ ಇದ್ದವನು ವೇದಂಗೆ ಬಾಸಿಂಗ ಅಂದರೆ ಎಂಥದ್ದೇ, ನಮಗಾದರೆ ಕಟ್ಟಿರಲಿಲ್ಲ ಅಂತಂದಾಗ ಹೌದಪ್ಪ ಭಾರಿ ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ವಿ ನೋಡು, ನಿನ್ನ ಒಳಗೆ ತೀರ್ಥ ಇತ್ತು, ತೀರ್ಥ ಕುಡಿದು ಬಂದು ತಾಳಿ ಕಟ್ಟಿದ್ದು ನೀನು, ಬಾಸಿಂಗ ಎಲ್ಲ ಇನ್ಯಾರು ಕಟ್ತಾರೆ ಅಂತಂದಾಗ ಅಯ್ಯೋ ಇವಾಗ ಏನಾಯಿತು, ನೀನು ಹೇಳ್ತಿರೋದು ನೋಡಿದ್ರೆ ನನಗೂ ಇನ್ನೂ ಒಂದ್ಸಲಿ ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನಮ್ಮ ವಿಕ್ರಮ್ ಅಂತಾನೆ. ಅದಕ್ಕೆ ವೇದ ಇದ್ದಳು ಒಂದು ಫೋಟೋ ಶೂಟ್ ಇಲ್ಲ, ಒಂದು ಶಾಸ್ತ್ರ ಇಲ್ಲ, ಏನೂ ಇಲ್ಲ, ನನಗಂತೂ ನನ್ನ ಮದುವೆ ಬಗ್ಗೆ ಬೇಜಾರು ಅಂತ ವೇದ ಅಂದಾಗ ಅಲ್ಲಿ ಹಣ ಕೊಡೋಣ, ಇಲ್ಲಿ ಒಂದೆರಡು ಹಾರ ಕೊಡಿಲಿ ಅಂತ ವೇದ ಇಸ್ಕೊಂಡು ಇವಾಗ ಏನಾಯಿತು ಹಾಕು, ನೀನು ಹಾರ ಹಾಕು, ಹೆಂಗಿದ್ರು ರೆಡಿಯಾಗಿದ್ವಿ, ವೈಟ್ ಆ್ಯಂಡ್ ವೈಟಲ್ಲಿ ಇದೆಯಾ ನೀನು ನನಗೆ ಹಾರ ಹಾಕು, ನಾನು ನಿನಗೆ ಹಾರ ಹಾಕ್ತೀನಿ ಅಂತ ಇಬ್ಬರು ಹಾರ ಇಟ್ಕೊಂಡಿರ್ತಾರೆ. ಅಲ್ಲಿಗೆ ನಮ್ಮ ಮುನ್ನ ಬರ್ತಾನೆ, ಏನದಕ್ಕೆ ಇದು, ಅಲ್ಲಿ ನೋಡಿದ್ರೆ ವೀರಣ್ಣ ಮದುವೆ ಇಟ್ಕೊಂಡು ನೀವಿಬ್ಬರು ಹಾರ ಬದಲಾಯಿಸ್ಕೊತಿದ್ದೀರಾ, ನೀವೇನೇ ಅಂದ್ರೂ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ವೀರಣ್ಣ ಮತ್ತು ಗುಲಾಬಿ ಜೋಡಿ, ನೀವೆಲ್ಲಿ ಏನಿದ್ರು ಓಲ್ಡ್ ಕಪಲ್ಸ್ ಅಂತ ಅಂತಾನೆ. ಏನಿಲ್ಲ ಕಣೋ, ನಾವು ಯಾವತ್ತಿದ್ರು ಗೋಲ್ಡ್ ಕಪಲ್ಸ್ ಅಂತ ವಿಕ್ರಮ್ ಅಂತಾನೆ. ಹಿಂಗೆ ಇಬ್ಬರದು ಮಾತುಕತೆ ಆಗ್ತಾ ಇರುತ್ತೆ ಹೊರಗೆ. ವೀರ ಫುಲ್ ವೈಟ್ ಆ್ಯಂಡ್ ವೈಟ್ ಶರ್ಟಲ್ಲಿ ಮದುಮಗನ ಥರ ರೆಡಿಯಾಗಿ ನಿಂತಿರ್ತಾನೆ. ಭಾಸ್ಕರ್ ತಾತ ಮತ್ತು ದಾಮೋದರ ಇಬ್ಬರು ಚೆನ್ನಾಗಿ ಬೈತಿರ್ತಾರೆ ವೀರಂಗೆ, ಅಂಥವನು ಇಂಥವನು ಪಂಜೆ ಭದ್ರ ಇಲ್ದವನು, ನೀನು ಮಾಡಿರೋ ಕೆಲಸಕ್ಕೆ ಇವಾಗ ನೋಡು ಆ ಹುಡುಗಿ ಪಕ್ಕ ಹೋಗಿ ಕುತ್ಕೊಂಡು ತಾಳಿ ಕಟ್ಟೋದು ಒಂದೇ ಬಾಕಿ ಅಂತ ದಾಮೋದರ ಅಂತಿರ್ತಾನೆ. ನೀವೆಲ್ಲ ಇಷ್ಟೊಂದು ಬೈತಿದ್ದೀರಲ್ಲ, ಮನೆಗೆ ಬೈದಿರೋ ಸಾಲದು ಅಂತ ಇಲ್ಲೂ ಇದ್ರ ಬದಲು ಎಲ್ಲಾದರೂ ಹೋಗಿ ಸಾಯೋದೇ ಮೇಲು ಅಂತ ವೀರ ಅಂತಿರ್ತಾನೆ. ದಾಮೋದರ ಇದ್ದನು ಏನೋ ಅಂದೆ ಅಂತೇಳಂದು ಏನಿಲ್ಲ, ಇಷ್ಟೊಂದು ಬೈತಿದ್ದೀರಲ್ಲ, ಮನೆಗೆ ಬೈದಿದ್ದು ಸಾಲದು ಅಂತ, ಇದ್ರ ಬದಲು ನಾನು ಎಲ್ಲಾದರೂ ಹೋಗಿ ಸಾಯೋದೇ ಮೇಲು ಅಂತ ಅಂತಾನೆ. ಈ ಸಾಯಂಗಿಯಂಗೆಲ್ಲ ಇಲ್ಲಪ್ಪ, ಇವಾಗ ನೀನು ಮಾಡಿರೋ ತಪ್ಪಿಗೆ ಅವಳಿಗೆ ತಾಳಿ ಕಟ್ಟಬೇಕು ಅಷ್ಟೇ ಇರೋದು ನಿನಗೆ ದಾರಿ, ಇಲ್ಲ ಅಂದರೆ ಜೈಲಲ್ಲಿ ಮುದ್ದೆ ಮುರಿಬೇಕಾಗುತ್ತೆ ಅಂತಂದಾಗ ಇಲ್ಲಿ ಅಲ್ಮಸಿತಾನೆ ವೀರ. ನಮ್ಮ ಮುಂದೆ ಅಲ್ಮಸಿಯೋದನ್ನು ಬಿಟ್ಟು ಅಲ್ಲಿ ನೀನು ಹೆಂಡ್ತಿ ವಿರುದ್ಧ ಅಲ್ಮಸಿಯೋದನ್ನು ಅವಳ ವಿರುದ್ಧ ಕತ್ತಿ ಮಸಿಯೋದು ಕಲ್ತ್ಕೊ ಅಂತ ನಮ್ಮ ದಾಮೋದರ ಮತ್ತು ಭಾಸ್ಕರ್ ತಾತ ವೀರಂಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಟೈಮ್ ಆಯಿತು ಮದುಮಗನ ಕರ್ಕೊಂಡು ಬನ್ನಿ ಅಂತ ಶಾಸ್ತ್ರದವರು ಕರೀತಾರೆ, ಶಾಸ್ತ್ರಿಗಳು. ಅವಾಗ ಹೋಗು ಕಟ್ಟೋಗು ತಾಳಿನ ಅಂತ ತಾತ ಹಾಗೆ ಸ್ವಲ್ಪ ರೇಗಿಸ್ತಾನೆ ವೀರನ. ದಾಮೋದರ ಕೂಡ ಹೋಗಪ್ಪ ರಾಜಾ ಹೋಗು, ತಮ್ಮನ್ನೇ ಕರಿತಾ ಇರೋದು, ಹೋಗಿ ತಾಳಿ ಕಟ್ಟೋಗು ಅಂತ ವೀರನ್ನ ರೇಗಿಸ್ತಾನೆ. ಅಲ್ಲಿಂದ ವೀರ ಹೋಗ್ತಾನೆ. ಇನ್ನು ಮದುವೆಗಂತೂ ಭರ್ಜರಿಯಾಗಿ ಅಲಂಕಾರ ಮಾಡಿರ್ತಾರೆ ಮಂಟಪನ. ಅಲ್ಲಿಗೆ ವೀರ ಹೋಗಿ ಕೂತಿರ್ತಾನೆ. ವೀರ ಹಂಗೆ ಕತ್ತೆತ್ತಿ ಅವ್ರ ಅಪ್ಪನ ಮಕ ನೋಡ್ತಾನೆ. ದಾಮೋದರ ಥೂ ಅಂತ ಉಗೀತಾನೆ. ವೇದ ಮತ್ತು ವಿಕ್ರಮು, ಬಾಲ, ಮುನ್ನ, ಶಕುಂತಲ ಎಲ್ಲರೂ ಫುಲ್ ಖುಷಿಯಾಗಿರ್ತಾರೆ. ಅದಾದಮೇಲೆ ಹೆಣ್ಣು ಕರ್ಕೊಂಡು ಬನ್ನಿ ಅಂತ ಅಂತಾರೆ. ನಮ್ಮ ಗುಲಾಬಿನೂ ಬರ್ತಾಳೆ. ಬಂದು ಅವರಿಬ್ಬರು ಮುಖ ನೋಡ್ತಾಳೆ. ವೇದ ಮತ್ತು ವಿಕ್ರಮು ಅವರು ಸುಮ್ಮನೆ ನಾವಿದ್ದೀವಿ ಅನ್ನೋ ಥರ ಹಿಂಗೆ ತಲೆ ಹಿಂಗಂತಾರೆ. ಅದಾದಮೇಲೆ ಕುತ್ಕೋತಾಳೆ. ಇನ್ನೇನು ಶಾಸ್ತ್ರಗಳು ಕೂಡ ಸ್ಟಾರ್ಟ್ ಆಗ್ತವೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ ಮದುವೆಗೆಲ್ಲನ. ನೋಡೋಣ ಈ ಮದುವೆ ನಡೆಯುತ್ತಾ ಅಥವಾ ತಾಳಿ ಕಟ್ಟೋ ಸಮಯಕ್ಕೆ ಇನ್ನೂ ಏನೇನೆಲ್ಲ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಗುಲಾಬಿಗಂತೂ ಇದೆ ನಿಮಗೆಲ್ಲ ನಾಳೆಯಿಂದ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳೋ ಥರ ನಗ್ತಾ ಇರ್ತಾಳೆ ಮನಸ್ಸೊಳಗಡೆನೆ. ಇದಿಷ್ಟು ಇವತ್ತಿನ ಸಂಚಿಕೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ವ್ಯೂಸ್ ತುಂಬ ಕಮ್ಮಿ ಆಗಿದೆ, ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಎಲ್ರಿಗೂ.